ನಮಸ್ಕಾರ. ಹೆಲ್ತ್ ಈಸ್ ವೆಲ್ತ್. ನಾವೆಲ್ಲರೂ ಬಲ್ಲ ಸಾಲು, ನಮಗೆ ಅರ್ಥವಾಗಿರುವ ಸಾಲು. ಆರೋಗ್ಯವೇ ಸಂಪತ್ತು. ಈ ಸಂಪತ್ತೊಂದಿಲ್ಲ ಅಂದರೆ ಮಿಕ್ಕೆಲ್ಲ ಸಂಪತ್ತುಗಳನ್ನು ನೂಕಾಚೆ ದೂರ ಅಂತ ಹೇಳಲೇಬೇಕಾಗುತ್ತೆ. ಈ ಸಂಪತ್ತನ್ನು ಗಳಿಸಿಕೊಳ್ಳುವ, ಉಳಿಸಿಕೊಳ್ಳುವ ಬಗೆ ಹೇಗೆ ತಿಳಿಸುವ ಪ್ರಯತ್ನದಲ್ಲಿ ನಿರತವಾಗಿದೆ ಸರಣಿ ಇದು ಹೆಲ್ತ್ ಪ್ಲಸ್. ಕನ್ನಡದಲ್ಲಿ ಒಂದು ಗಾದೆ, ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿಯನ್ನ ತಗೊಂಡ್ರು ಅಂತ. ಬಹುಶಃ ಇವತ್ತು ನಾವೆಲ್ಲ ಮಾಡ್ತಿರೋದು ಇದನ್ನೇ ಅನ್ಸುತ್ತೆ. ಒಂದು ಸಣ್ಣ ಸಮಸ್ಯೆಗೂ ತಜ್ಞ ವೈದ್ಯರನ್ನ ಕಾಣೋದು, ಅನೇಕಾನೇಕ ಪರೀಕ್ಷೆಗೆ ಒಳಗಾಗೋದು, ಇದೆಲ್ಲ ನಿಜಕ್ಕೂ ಅಗತ್ಯವೇ? ಕುಟುಂಬ ವೈದ್ಯರು ಅಥವಾ ಫ್ಯಾಮಿಲಿ ಡಾಕ್ಟರ್ ಅನ್ನುವ ಆ ಒಂದು ಪದ್ಧತಿ ಅತ್ಯಂತ ಕ್ಷೇಮಕರವಾದಂತಹ ಒಂದು ಪದ್ಧತಿಯನ್ನ ಯಾಕೆ ನಾವು ಕಡೆಗಣಿಸ್ತಾ ಇದ್ದೀವಿ? ಒಬ್ಬ ಕುಟುಂಬ ವೈದ್ಯರು ಅಥವಾ ಒಬ್ಬ ಜನರಲ್ ಪ್ರಾಕ್ಟೀಷನರ್ ಆಗಿ ಒಂದು ಕುಟುಂಬಕ್ಕೆ ಎಷ್ಟು ಸಹಾಯ ಒದಗಬಲ್ಲದು, ಅವರ ಪಾತ್ರ ಎಷ್ಟು ಮುಖ್ಯ, ಈ ಎಲ್ಲ ಅಂಶಗಳ ಕಡೆ ಗಮನ ಹರಿಸುವಂತಹ ಪ್ರಯತ್ನವಿದೆ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ. ನಮ್ಮೊಟ್ಟಿಗೆ ಅತಿಥಿಯಾಗಿ ವೈದ್ಯರಾದ ಡಾಕ್ಟರ್ ಶೋಭಾ ನಾಯ್ಡು ಅವರು. ಬನ್ನಿ ಡಾಕ್ಟರ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಕುರ್ಚಿ ನಿಮಗಾಗಿ ಕಾದಿದೆ, ಸುಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ನಮ್ಮಲ್ಲಿ ಇವಾಗ ಏನಾಗ್ತಿದೆ ಅಂದರೆ ಆರೋಗ್ಯದ ಕಡೆ ಗಮನ ಅಂದರೆ ಎಲ್ಲ BP, ಶುಗರು, ಹಾರ್ಟು, ಎಕ್ಸಸೈಸು ಎಲ್ಲ ಕಡೆ ನಾವು ಗಮನ ಹರಿಸ್ತೀವಿ. ಆದರೆ ಬಹುಶಃ ಕೆಲವು ಮೂಲಭೂತವಾದ ಅಂಶಗಳ ಕಡೆನೇ ನಾವು ನೋಡೋದಿಲ್ಲ. ಉದಾಹರಣೆಗೆ ಹಿಂದೆ ಎಲ್ಲ ಒಬ್ಬ ಫ್ಯಾಮಿಲಿ ಡಾಕ್ಟರ್ ಅಂತ ಇದ್ರು. ಒಂದು ಕುಟುಂಬದ ಅವ್ರು ನಮ್ಮ ಫ್ಯಾಮಿಲಿ ಡಾಕ್ಟ್ರು ಎಷ್ಟೋ ವರ್ಷಗಳಿಂದ ನಮ್ಮ ಮನೆಯವ್ರನ್ನೆಲ್ಲ ನೋಡ್ತಿದ್ದಾರೆ ಅಂತ. ಇವತ್ತು ಆ ಥರ ಕಡಿಮೆ ಆಗಿದೆ ಅಲ್ವಾ ಡಾಕ್ಟರ್? ಬಟ್ ಆ ಕುಟುಂಬ ವೈದ್ಯರು ಅಥವಾ ಫ್ಯಾಮಿಲಿ ಡಾಕ್ಟರ್ ಅನ್ನುವುದು ಯಾಕೆ ಮುಖ್ಯ ಆಗುತ್ತೆ ಅಥವಾ ಯಾಕೆ ಇರಬೇಕು? ಅಪರ್ಣ ಅವರೇ, ಐ ಥಿಂಕ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇವತ್ತು ನಾವು ಡಿಸ್ಕಸ್ ಮಾಡೋದು. ಆ್ಯಂಡ್ ಹೇಗೆ ನಮ್ಮ ಇಂಡಿಯಾ ಎಕಾನಮಿ ಬೆಳೆದಿದೆಯೋ ಈಗ ಪಾಸ್ಟ್ ಫ್ಯೂ ಇಯರ್ಸ್, ಅದೇ ರೀತಿ ಜನರಲ್ ಮೈಂಡ್ಸೆಟ್ನು ತುಂಬ ಅಷ್ಟೇ ಬೆಳೆದಿದೆ. ಹೌದು. ಸೊ ಎವ್ರಿಬಡಿ ಈಸ್ ಗೆಟಿಂಗ್ ಸ್ಮಾರ್ಟರ್. ಹಾರ್ಟ್ ಪ್ರಾಬ್ಲಮ್ ಅಂದರೆ ಹಾರ್ಟ್ ಡಾಕ್ಟರ್, ಚೆಸ್ಟ್ ಪೇನ್ ಅಂದರೆ ಹಾರ್ಟಿಗೆ, ಕಾಲು ನೋವು ಅಂದರೆ ಆರ್ಥೋಪೆಡಿಷನ್ಗೆ, ತಲೆನೋವು ಅಂದರೆ ನ್ಯೂರಾಲಜಿಸ್ಟ್ಗೆ ಹೋಗೋದು, ಹೊಟ್ಟೆ ನೋವು ಅಂದರೆ ಡೈರೆಕ್ಟ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಹೋಗೋದು, ಅಲ್ಲಿ ಹೋಗೋದು. ಮತ್ತು ಅವರು ಈ ಟೆಸ್ಟು ಆ ಟೆಸ್ಟ್ ಈ ಮಾತ್ರೆ ತೊಗೊಂಡ್ರೆ ಅದ್ರ ಮೇಲೆ ಡೌಟ್ ಆಗೋದು, ಮತ್ತು ಇನ್ನೊಂದು ಡಾಕ್ಟರ್ ಹತ್ರ ಮತ್ತೆ ಇನ್ನೊಂದು ಸಾರಿ ಸೆಕೆಂಡ್ ಒಪಿನಿಯನ್ ತೊಗೊಳೋದು, ಥರ್ಡ್ ಒಪಿನಿಯನ್ ತೊಗೊಳೋದು. ಇದರಲ್ಲಿ ರೊಟೇಷನ್ ಆಗಿ ಆಗಿ ಪುನಃ ಅದೊಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ಆಗಿಬಿಟ್ಟು ಡಾಕ್ಟರ್ ಅಂದರೆ ನಂಬಿಕೆನೇ ಇಲ್ಲದೆ ಹೋಗ್ಬಿಟ್ಟಿದೆ. ಸೊ ಐ ಥಿಂಕ್ ಗೋಯಿಂಗ್ ಬ್ಯಾಕ್ ಟು ದ ಬೇಸಿಕ್ಸ್. ಈಗ ಎಲ್ಲ ಪ್ರತಿಯೊಂದು ಕಡೆಯೂ ಡಯಾಬಿಟೀಸ್, ಹೈಪರ್ಟೆನ್ಷನ್ ಅಂತ ದೊಡ್ಡ ಟಾಪಿಕ್ ವಿಷಯ ಮಾತಾಡ್ತಾ ಇದ್ದಾರೆ ಹೊತ್ತು, ಬಟ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ದ ಹೆಲ್ತ್ ಐ ಥಿಂಕ್ ಇಟ್ಸ್ ನಾಟ್ ಬೀನ್ ಅಡ್ರೆಸ್ಡ್. ಹೇಗೆ ಸ್ವಲ್ಪ ವರ್ಷ ಮುಂಚೆ ನಮಗೆ ಫ್ಯಾಮಿಲಿ ಫಿಸಿಷಿಯನ್ ಫ್ಯಾಮಿಲಿ ಡಾಕ್ಟರ್ ಅಂತ ಒಬ್ಬರಿದ್ದರು, ಐ ಥಿಂಕ್ ದಟ್ ಸ್ಟಿಲ್ ಸ್ಟ್ಯಾಂಡ್ಸ್ ವೆರಿ ಸ್ಟ್ರಾಂಗ್ ಈಗ ಸಹ. ಓನ್ಲಿ ಥಿಂಗ್ ಅದೆಲ್ಲೋ ಒಂದು ಕಡೆ ಒಂದು ಗ್ಯಾಪ್ ಥರ ಡೆವಲಪ್ ಆಗಿಬಿಟ್ಟು ನಾವು ಅಲ್ಲಿ ಇಲ್ಲ, ಈಗ ಸ್ಪೆಷಾಲಿಟೀಸ್ ಹತ್ರ ಹೋಗ್ಬಿಟ್ಟು ಮಧ್ಯದಲ್ಲಿ ಬೇಸಿಕ್ಲಿ ನಮ್ಮ ಹೆಲ್ತ್ ನಮ್ಮ ಕೈಯಲ್ಲೇ ಇಲ್ಲದೆ ಆಗಿಬಿಟ್ಟಿದೆ ಸಿಚುವೇಶನ್ ಈಗ. ಹೌದು. ಫ್ಯಾಮಿಲಿ ಡಾಕ್ಟರ್ ಅಂದರೆ ನಮ್ಗೆ ಇದ್ದರೆ ಮುಂಚೆ ಯಾವ ರೀತಿ ಇದ್ರು ಅದೇ ರೀತಿ ಈಗನೂ ಸಹ ತುಂಬ ಜನ ಇದ್ದಾರೆ. ಫ್ಯಾಮಿಲಿ ಫಿಸಿಷಿಯನ್ಸ್ ಅದೇ, ಏನು ಬೇಸಿಕ್ ಜನರಲ್ ಫಿಸಿಷಿಯನ್ಸ್ ಇದ್ರೂ ಆಗ್ಬೋದು, ಯೋರ್ ಆಯುರ್ವೇದ, ಯೋರ್ ಹೋಮಿಯೋಪತಿ ಯಾರಿದ್ರೂ ಪರವಾಗಿಲ್ಲ. ಬಟ್ ಐ ಥಿಂಕ್ ದಟ್ ಫ್ಯಾಮಿಲಿ, ಆ ಕುಟುಂಬ ಒಂದು ಡಾಕ್ಟರ್ ಅಂತ ಒಂದು ಅಟ್ಯಾಚ್ಮೆಂಟ್ ಇದ್ರೇ ಇಸ್ ದ ಫಸ್ಟ್ ಪಾಯಿಂಟ್ ಆಫ್ ಹೆಲ್ತ್ ಕಾಂಟ್ಯಾಕ್ಟ್ ಆ ಕುಟುಂಬಕ್ಕೆ. ಅವಾಗ ಏನಾಗುತ್ತೆ ಅಂದರೆ ಆ ಡಾಕ್ಟರ್ಗೆ ಪ್ರತಿಯೊಂದು ಆ ಇಂಡಿವಿಜುವಲ್ ಬಗ್ಗೆ ಏನು ಪ್ರಾಬ್ಲಮ್ ಇದೆ, ಯಾವ ಥರ ಕಾಯಿಲೆ ಇದೆ, ಯಾವ ಥರ ನಿಭಾಯಿಸ್ಬೋದು, ಆ್ಯಂಡ್ ಈ ಕಾಯಿಲೆ ಎಷ್ಟು ಮತ್ತು ಫ್ಯಾಮಿಲಿಯಲ್ಲಿ ಮಕ್ಕಳಿಗೆ ಬರ್ಬೋದಾ, ಇರ್ಬೋದಾ, ಬರಾರ್ಬೋದಾ, ಆ ಥರ ಎಜುಕೇಷನ್ ಮಾಡಿಬಿಟ್ಟು ಆ್ಯಂಡ್ ಹಿಲ್ ಗಿವ್ ದ ಫಸ್ಟ್ ಡಯಾಗ್ನೋಸಿಸ್ ಆ ಪ್ರಾಬ್ಲಮ್ಗೆ ಅಂತ ನಾವು ಕಂಡಿಡಿದ ನಂತರ ಇಫ್ ಅಟ್ ಆಲ್ ಆ ಡಾಕ್ಟರ್ಗೆ ಅನಿಸಿದ್ರೆ ಹೌದು ಇದು ನಮಗೆ ಆಲ್ ದಿಸ್ ಫ್ಯಾಮಿಲಿ ಡಾಕ್ಟರ್ಸ್, ಜನರಲ್ ಫಿಸಿಷಿಯನ್ಸ್ ಎಲ್ಲರಿಗೂ ದೇ ವಿಲ್ ನೋ ಹೆಲ್ತ್ ಇನ್ ಜನರಲ್ ಎವ್ರಿಥಿಂಗ್ ಆಲ್ ಅರೌಂಡ್, ಬಟ್ ಲಿಮಿಟೆಡ್. ಆ್ಯಂಡ್ ಇನ್ಫ್ಯಾಕ್ಟ್ ಅವರು ಎಲ್ಲನೂ ಕಾಯಿಲೆನೂ ಟ್ರೀಟ್ಮೆಂಟ್ ಮಾಡ್ತಾರೆ, ಪ್ರತಿಯೊಂದಕ್ಕೆ ಸ್ಪೆಷಾಲಿಟಿ ಅಂತ ಬೇಕಾಗಿಲ್ಲ. ಬಟ್ ಟು ಬಿ ಆನ್ ದ ಸೇಫ್ ಸೈಡ್, ಬಿಕಾಸ್ ಮೆಡಿಸಿನ್ ಎಷ್ಟು ಅಡ್ವಾನ್ಸ್ ಆಗಿರೋದ್ರಿಂದ ಇಟ್ ಈಸ್ ಆಲ್ವೇಸ್ ಗುಡ್ ನಾವು ಮುಂದೆ ಬೇರೆಯನ್ನು ಮಾಡ್ಬೋದಾ ಇಲ್ಲ ಅಂತ ಕೇಳಲಿಕ್ಕೆ ವಿ ನೀಡ್ ಎ ಸ್ಪೆಷಲಿಸ್ಟ್ ಗೈಡೆನ್ಸ್. ಸೊ ವೆನ್ ವ್ಯಕ್ತಿ ಡಾಕ್ಟರ್ ಹತ್ರ ಹೋದಾಗ ಅವ್ರು ಇಷ್ಟು ಪ್ರಾಬ್ಲಮ್ ಅಂತ ಅವ್ರು ಡಯಾಗ್ನೋಸ್ ಮಾಡ್ತಾರೆ, ಈ ಥರ BP ಇದೆ, ಇವ್ರಿಗೆ ಶುಗರ್ ಇದೆ, ಇಲ್ಲ ಈ ಥರ ಫೀವರ್ ಬರ್ತಾ ಇದೆ, ಹೋಗ್ತದೆ, ಜಾಯಿಂಟ್ ಪೇನ್ಸ್ ಇದೆಯಾ, ಪ್ರತಿಯೊಂದು ಡಾಕ್ಯುಮೆಂಟ್ ಮಾಡಿಬಿಟ್ಟು ಇಫ್ ಅಟ್ ಆಲ್ ದ ಫಿಸಿಷಿಯನ್ ಕ್ಯಾನ್ ಮ್ಯಾನೇಜ್ ದಟ್ ಕೇಸ್, ಅವರೇ ಮ್ಯಾನೇಜ್ ಮಾಡ್ತಾರೆ. ಅಂದರೆ ನೀವು ಹೇಳಿದ ಈ ಎಲ್ಲ ಅಂಶಗಳಿಂದ ಒಂದು ಸತ್ಯ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಒಂದೇನು ಅಂದರೆ ಇವತ್ತು ಸ್ಪೆಷಲೈಸೇಷನ್ ಅಥವಾ ತಜ್ಞ ವೈದ್ಯರು ಅಂತ ನಾವೇನು ಹೇಳ್ತೀವಿ, ಒಂದು ಹೃದಯ ಸಮಸ್ಯೆ ಇರ್ಬೋದು, ಕಣ್ಣಿನ ಸಮಸ್ಯೆ ಇರ್ಬೋದು, ಅವರ ಕಡೆ ಜಾಸ್ತಿ ಗಮನ ಹರಿಸ್ತಾ ಇದ್ದೀವಿ. ಆದರೆ ಒಟ್ಟಾರೆ ಒಂದು ಸ್ವರೂಪ, ನಿಮ್ಮ ಕುಟುಂಬದ ಇತಿಹಾಸ ಹೀಗಿದೆ,
ನೀವು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಥವಾ ಇದು ಹೆರಿಡಿಟಿಯಾಗಿ ಬರೋ ಸಾಧ್ಯತೆ ಇದೆ ಅಂತ ಇಡೀ ಕುಟುಂಬದ ವಿಷಯ ಅಥವಾ ಆರೋಗ್ಯದ ವಿಷಯ ಚೆನ್ನಾಗಿ ಗೊತ್ತಿರುವ ಒಬ್ಬ ಬೇಕಾಗಿರುವಂತಹ ವೈದ್ಯರ ಕಡೆ ನಾವು ಗಮನ ಹರಿಸ್ತಾ ಇಲ್ಲ ಅಲ್ವಾ? ವೆರಿ ಇಂಪಾರ್ಟೆಂಟ್. ಹೌದು. ಇನ್ನು ಯಾವ್ಯಾವ ದೃಷ್ಟಿಯಲ್ಲಿ ಇದು ಅನುಕೂಲ ಆಗತ್ತೆ ಡಾಕ್ಟರ್? ಏನಂದ್ರೆ ಆ್ಯಕ್ಚುಲಿ ನಮಗೆ ಇಷ್ಟು ಕಾಯಿಲೆ ಬಂದಿದೆ, ಇಷ್ಟಿಷ್ಟು ಏನೇನೋ ಮಾಡಿಬಿಡ್ತಾ ಇದ್ದಾರೆ, ಮೆಡಿಕಲ್ ಫೀಲ್ಡಲ್ಲಿ ಟೆಕ್ನಾಲಜಿ ಜಾಸ್ತಿ ಬೆಳೆದು ಬಿಟ್ಟಿದೆ ಅಂದರೆ ಪ್ರತಿಯೊಂದು ಜೀವನದಲ್ಲಿ ಅಷ್ಟು ದೊಡ್ಡ ದೊಡ್ಡ ಕಾಯಿಲೆ ಇಲ್ಲ. ಆದರೆ ಒಂದು ಸ್ಮಾಲ್ ಚೆಸ್ಟ್ ಪೇನ್ ಬಂದ್ರೇನು, ಎದೆನೋ ಬಂದರೆ ಹಾರ್ಟ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಅಷ್ಟು ನಮಗೆ ಬ್ರೈನ್ ಬೆಳೆದಿದೆ ಹೊತ್ತು, ಅಷ್ಟು ನಮಗೆ ಮೈಂಡ್ಸೆಟ್ ಆಗಿಬಿಟ್ಟಿದೆ ಹೊತ್ತು ಆ್ಯಕ್ಚುಲಿ ಅಷ್ಟು ದೊಡ್ಡ ಕಾಯಿಲೆ ಪ್ರತಿಯೊಂದು ಮನುಷ್ಯಕ್ಕಿಲ್ಲ. ಇಲ್ಲ. ದಟ್ ಚೆಸ್ಟ್ ಪೇನ್ ನಮಗೆ ಎದೆನೋ ಬಂದರೆ ಮೋಸ್ಟ್ಲಿ ಸ್ವಲ್ಪ ಅಸಿಡಿಟಿ ಇರ್ಬೋದು, ಮಸಲ್ ಕ್ಯಾಚ್ ಇರ್ಬೋದು, ಆಂಗ್ಸೈಟಿಯಿಂದ ನಾವು ಬಂದಿರ್ಬೋದು, ಕೆಮ್ಮು ಕಫ ನೆಗಡಿಯಿಂದ ಬಂದಿರ್ಬೋದು. ಸೊ ಬೇಸಿಕ್ಸ್ ನಾವು ಫಸ್ಟ್ ಅಟೆಂಡ್ ಮಾಡೋದೆ ವಿ ಆರ್ ಗೋಯಿಂಗ್ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಡಯಾಗ್ನೋಸಿಸ್ ದೊಡ್ಡ ದೊಡ್ಡ ಟೆಸ್ಟ್ ಮಾಡಿಸ್ಕೊಂಡು ಬೇಸಿಕ್ ನಾವು ಕ್ಲಿಯರ್ ಅಪ್ ಮಾಡ್ಕೊತಾ ಇಲ್ಲ. ಸೊ ದೇರ್ಸ್ ಅ ಬಿಗ್ ಡಿಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಲ್ಲಿ. ಸೊ ಅಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಗೆಲ್ಲರಿಗೂ ಪ್ರತಿಯೊಬ್ಬರು ಇಂಥ ಕಾಯಿಲೆ ಇದೆ ಅಂತ ನಮಗೆ ಅನ್ಸ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಆ್ಯಕ್ಚುಲಿ ಅಷ್ಟು ದೊಡ್ಡ ಕಾಯಿಲೆ ಪ್ರತಿಯೊಬ್ಬರಿಗಿಲ್ಲ. ಬಟ್ ಫಸ್ಟ್ ಲೆಟ್ಸ್ ಮೀಟ್ ಮೈ ಫಸ್ಟ್ ಡಾಕ್ಟರ್. ಆದಷ್ಟು ನಮಗೂ ಮೈಕೈ ನೋವು ತಲೆನೋವು ಇದ್ರೆ ಪ್ರತಿ ಸಾರಿ ನಾವು ನಿಮ್ಮ ಜಿ ಪಿ ಹತ್ರನೂ ಹೋಗ್ಬೇಕಂತ ಹೇಳೋದಿಲ್ಲ. ಮನೇಲಿ ಯಾವ ರೀತಿ ನಾವು ಕಷಾಯ ಮಾಡ್ಕೊತೀವ, ಇಲ್ಲ ಕಾಫಿ ತೊಗೊತೀವ, ಇಲ್ಲ ಒಂದು ಕ್ರೋಸಿನ್ ತೊಗೊತೀರಿ, ಯಾವುದೋ ಒಂದು ಯಾವತ್ತೋ ಒಮ್ಮೆ ಒಂದು ತೊಗೊಂಡ್ರೆ ದಟ್ ಇಸ್ ಗುಡ್, ಯು ಶುಡ್ ರೆಡ್ಯೂಸ್ ದಟ್ ಪ್ರಾಬ್ಲಮ್. ಬಟ್ ಆ ಪ್ರಾಬ್ಲಮ್ ಪುನಃ ಬರ್ತಾ ಇದೆ ಅಂದರೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಶುಡ್ ಬಿ ಸ್ಟಿಲ್ ಯೋರ್ ಫ್ಯಾಮಿಲಿ ಡಾಕ್ಟರ್. ಅವ್ರು ಅದು ಯಾವ ಕಾರಣದಿಂದ ಇರ್ಬೋದು ಅಂತ ಬೇಸಿಕ್ ಲೈನ್ ಫಸ್ಟು ಮೈನಸ್ ಮಾಡಿಬಿಟ್ಟು ಅದರಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಚಿಕ್ಕ ಪುಟ್ಟ ಮಾತ್ರದಲ್ಲೇ ಎಷ್ಟೋ ಪ್ರಾಬ್ಲಮ್ ನಮಗೆ ಕಮ್ಮಿ ಮಾಡ್ತಾರೆ ಪ್ರಾಬ್ಲಮ್ನ. ಅದು ಮೀರಿ ಜಾಸ್ತಿ ಆಗ್ತಾ ಇದೆ ಅಂದರೆ ದೆನ್ ಹೀ ಈಸ್ ದ ಪರ್ಸನ್ ನಿಮಗೆ ರೆಫರ್ ಮಾಡಬೇಕು ಯಾವ ಸ್ಪೆಷಲಿಸ್ಟ್ ಹತ್ರ ಹೋಗಬೇಕು ಅಂತ. ಅದು ಕರೆಕ್ಟಾಗಿ ಫೋಕಸ್ ಆಗಿ ನಿಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಕರೆಕ್ಟು ಅದು ಡೈರೆಕ್ಷನ್ ಕೊಟ್ಟು ಕರೆಕ್ಟ್ ತಕ್ಕ ಅದು ಔಷಧಿ ಕೊಟ್ಟು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಟ್ರಾ ಟೆಸ್ಟ್ ಮಾಡೋದೆ your health is in good hands. So I think it is still the requirement of a family physician. ಎಲ್ಲೋ ಒಂದು ಕಡೆ ಅದು ಹೋಗ್ಬಿಟ್ಟಿದೆ. ವಿ ಶುಡ್ ಬ್ರಿಂಗ್ ಇಟ್ ಬ್ಯಾಕ್ ಇನ್ ಟು ದ ಸೊಸೈಟಿ ಆ್ಯಂಡ್ ಇನ್ ಟು ಅವರ್ ಲೈಫ್ ಸ್ಟೈಲ್ಸ್. ಅದು ಯಾವ ರೀತಿ ನಾವು ಪ್ರತಿಯೊಂದು ಸೊಸೈಟಿ ಬಗ್ಗೆ ಇಲ್ಲ ಅವರ್ ಎಂಜಾಯ್ಮೆಂಟ್, ಫನ್, ರಿಲ್ಯಾಕ್ಸೇಷನ್, ಸೋಷಿಯಲ್ ಆ್ಯಕ್ಟಿವಿಟೀಸ್ ಇದೆಯೋ ಹೆಲ್ತ್ ಬಗ್ಗೆನೂ ವಿ ಶುಡ್ ಹ್ಯಾವ್ ಅ ಫಿಸಿಷಿಯನ್ ಆ್ಯಸ್ ಅ ಫ್ಯಾಮಿಲಿ ಸೆಟಪ್ ಸಮ್ವೇರ್. ಯಾವಾಗ ಏನು ಬರುತ್ತೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಹಿ ಶುಡ್ ಬಿ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಕುಟುಂಬದ ಆರೋಗ್ಯದಲ್ಲಿ ಏನೇ ತೊಂದರೆ ಆದ್ರೂ ಅವರ ಮುಖೇನ ಹೋದಾಗ ನಾವೇ ಮಾರ್ಗ ಕಂಡು ಹಿಡ್ಕೊಂಡು ತಪ್ಪ ಹಾದಿಲ್ ಹೋಗೋ ಬದಲು ಒಬ್ಬ ಕುಟುಂಬ ವೈದ್ಯರು ಅಂದ್ರೆ ಅವ್ರಿಗೆ ಹಿನ್ನೆಲೆ ಗೊತ್ತಿರುತ್ತೆ, ಅವ್ರಿಗೆ ಏನಿದೆ ಈ ಕುಟುಂಬದ ವ್ಯವಸ್ಥೆ ಅಥವಾ ಏನಿದೆ ಆರೋಗ್ಯ ಸಮಸ್ಯೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಅವರು ತೋರಿಸಿದ ಹಾದಿಯಲ್ಲಿ ಹೋದಾಗ ನಮ್ಗೆ ಬಹುಶಃ ದಾರಿ ಸ್ಪಷ್ಟವಾಗಿ ಕಾಣುತ್ತೆ. ಈಗ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಡಾಕ್ಟರ್, ಈಗ ಸ್ವಯಂ ವೈದ್ಯ ನಾವೇ ಔಷಧಿ ತಗೊಂಡ್ಬಿಡೋದು ಬಹುಶಃ ಇವಾಗ ತುಂಬಾ ಜಾಸ್ತಿ ಆಗ್ತಾ ಇದೆ. ಏನೇನೋ ಕಾಯಿಲೆಗಳಿಗೆ ಅಥವಾ ಏನೇನೋ ಇದಕ್ಕೆ ಜಾಸ್ತಿ ಮೆಡಿಸಿನ್ಗಳ ಔಷಧಿಗಳ ಜಾಹೀರಾತುಗಳು ಬರ್ತಾ ಇದೆ. ಆಮೇಲೆ ತುಂಬಾ ಬೀದಿಗಳಲ್ಲಿ ಅನೇಕ ಕ್ಲಿನಿಕ್ಗಳು. ಹಾಗಾಗಿ ಅದನ್ನ ನೋಡ್ಕೊಂಡು ಇದನ್ನ ತಗೊಂಡ್ಬಿಡೋದು ಅಂತ ನಾವೇ ಜಾಸ್ತಿ ಔಷಧಿಗಳನ್ನ ತಗೊಳ್ಳುವಂತ ಒಂದು ಕೆಟ್ಟ ಸಂಪ್ರದಾಯ ಅಂತ ಹೇಳ್ಬಹುದಾದ್ರೆ ಬರ್ತಾ ಇದೆ. ಒಬ್ಬ ಜನರಲ್ ಫಿಸಿಷಿಯನ್ ಆಗಿ ನೀವು ಇದನ್ನ ಎಷ್ಟು ಮಟ್ಟಿಗೆ ಸರಿ ಅಥವಾ ಎಷ್ಟು ಮಟ್ಟಿಗೆ ತಪ್ಪು ಅಂತ ಹೇಳ್ತೀರಿ? ನಮಗೆ ಪ್ರತಿಯೊಂದು ಕಾಯಿಲೆ ಬಂದಾಗೂ ಈಸಿಯೆಸ್ಟ್ ಪರ್ಸನ್ ನಮ್ಗೆ ಯಾರು ಹತ್ರ ಇದ್ದಾರೆ ಅಂತ ಅಲ್ಲಿ ಹುಡುಕ್ತೀವಿ. ಅವತ್ತು ಮೋಸ್ಟ್ಲಿ ನಮಗೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ ಬೆಸ್ಟ್ ಆಫ್ ಡಾಕ್ಟರ್ಸ್ ಇರ್ಬೋದು, ಆದರೆ ಎಲ್ಲೋ ಒಂದು ಮೂಲಕಾರ ಇರ್ತಾರೆ ಹೊತ್ತು ಮನೆ ಹತ್ರ ಇರೋಲ್ಲ. ಪ್ರತಿಯೊಬ್ಬರು ಈಗ ಮನೇಲಿ ಕೂತ್ಕೊಂಡು ಆರಾಮಾಗಿಲ್ಲ, ಪ್ರತಿಯೊಬ್ಬರು ಅವ್ರವ್ರ ಕೆಲಸದಲ್ಲಿದ್ದಾರೆ, ಬ್ಯುಸಿ ಆಗಿರ್ತಾರೆ, ಟೈಮ್ ಇಲ್ಲ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಆದಷ್ಟು ಯಾವ್ದು ಈಸಿಯೆಸ್ಟ್ ನೆಕ್ಸ್ಟ್ ಸಿಚುವೇಶನ್ ನಮ್ಮ ಪ್ರಾಬ್ಲಮ್ ಕಮ್ಮಿ ಮಾಡ್ಕೋಬಹುದು ಅನ್ನೋಕ್ಕೆ ರೀಚ್ ಔಟ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅದು ಮೀರಿ ಜಾಸ್ತಿ ಆಗೋಗ್ತಾ ಇದೆ. ದೇ ಆರ್ ಸ್ಟಿಲ್ ತುಂಬ ಜನ ಇದ್ದಾರೆ ಅದು ಕಾನ್ಷಿಯಸ್ ಆಗಿ ತಗೊಂಡು ಎಷ್ಟು ವರ್ಕು ನಾವು ತಗೋಬೋದು, ಇದು ಮೀರ್ಬಿಡ್ತಾ ಇದೆ ಅಂತ ಮತ್ತೆ ಆವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಸ್ವಲ್ಪ ಜನ ಇದ್ದಾರೆ. ಬಟ್ ಮೇ ಬಿ ಆ್ಯಸ್ ಯು ಆರ್ ಮೆನ್ಷನಿಂಗ್ ತುಂಬ ರೀತಿ ಜನನು ಲೋಕಲ್ ಆಗೇ ತೊಗೊಂಡ್ಬಿಟ್ಟು ಅವ್ರವರೇ ಕ್ಯೂರ್ ಮಾಡಿಕೊಂಡು ಪ್ರಾಬ್ಲಮ್ ದೊಡ್ಡದಾಗಿ ಬೆಳೆದ ನಂತರ ಡಾಕ್ಟ್ರ್ ಹತ್ರ ಹೋದರೆ ಆವಾಗ ದಟ್ ಪ್ರಾಬ್ಲಮ್ ಹ್ಯಾಸ್ ಬಿಕಮ್ ಟು ದಟ್ ಲಾಸ್ಟ್ ಸ್ಟೇಜ್. ಆವಾಗ ತುಂಬ ಔಷಧಿ ಎಲ್ಲ ತೊಗೊಳೋದು ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಐ ಥಿಂಕ್ ಇಲ್ಲಿ ನೀವು ಹೇಳಿದ ಪ್ರಶ್ನೆ ಗುಡ್. ಸೊ ಸ್ಮಾಲ್ ಥಿಂಗ್ಸ್, ಹೆಡ್ಏಕ್, ಯಾವುದನ್ನ ಒಂದು ಕಾಯಿಲೆ, ತಲೆನೋವನ್ನ ಇರಲಿ, ಜ್ವರನ ಏನನ್ನ ಇರಲಿ, ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬಂದಾಗ ನೀವು ಏನು ಉಪಯೋಗನ ಮಾಡಿ, ಏನು ಪ್ರಯೋಗನ ಮಾಡಿ, ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಇಫ್ ಇಟ್ ಇಸ್ ಕಮಿಂಗ್ ಬ್ಯಾಕ್ ರಿಕರೆಂಟ್ ಐ ಥಿಂಕ್ ಅದರಲ್ಲಿ ಎಲ್ಲೋ ಒಂದು ಕಡೆ ನಾವು ಡಯಾಗ್ನೋಸ್ ಮಾಡಬೇಕು ಏನಕ್ಕೆ ಬರುತ್ತೆ ಅಂತ, ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಸರಿಯಾಗೋದು. ಇಲ್ಲಾಂದರೆ ಅದಕ್ಕೆ ಅರ್ಥ ಇಲ್ಲದೆ ಮಾತ್ರೆ ತಗೊಂಡೋಗಿ ಒನ್ ಮೇಸ್ಲಿ ಇಮಿಡಿಯೇಟ್ ರಿಲೀಫ್ ಬರುತ್ತೆ ಹೊತ್ತು ಅಂಡರ್ಲೈನ್ ಪ್ರಾಬ್ಲಮ್ ಬೆಳ್ಕೊಂಡು ಹೋಗ್ತಾ ಇದೆ. ಈಗ ಒಬ್ಬ ಜನರಲ್ ಫಿಸಿಷಿಯನ್ ಪಾತ್ರ ಎಷ್ಟು ಮಟ್ಟಿಗೆ ಮುಖ್ಯ ಆಗುತ್ತೆ? ಜನರಲ್ ಫಿಸಿಷಿಯನ್ ಅಂದರೂ ಸುಮ್ಮನೆ ನಾವು 10th ಸ್ಟ್ಯಾಂಡರ್ಡ್ ಮಾಡಿಬಿಟ್ಟು ಏನೋ ಒಂದು ಡಿಪ್ಲೊಮಾ ಕೋರ್ಸ್ 6 months ಟ್ರೈನಿಂಗ್ ತಗೊಂಡು ಜನರಲ್ ಫಿಸಿಷಿಯನ್ ಆಗುವಂಥ ಪರಿಸ್ಥಿತಿ ಅಲ್ಲ ಇಲ್ಲಿ. ಖಂಡಿತ.
ಐ ಆಮ್ ಅಲೋಪತಿಯಲ್ಲಿ ಇರೋದ್ರಿಂದ ಐ ಕ್ಯಾನ್ ಟಾಕ್ ಅಬೌಟ್ ಮೆಡಿಸಿನ್. ಮೋಸ್ಟ್ಲಿ ಆಯುರ್ವೇದ ಇಲ್ಲಿ ಹೋಮಿಯೋಪತಿ ಆಲ್ಸೋ ಒಂದು ಜೀವನಕ್ಕೆ ನಾವು ಅದು ರೆಸ್ಪಾನ್ಸಿಬಿಲಿಟಿ ತಗೋಬೇಕಂದ್ರೆ ಆ ಡೆಪ್ತಲ್ಲಿ ನಾವು ಓದೇ ಇರಬೇಕು. ಖಂಡಿತ ರೈಟ್. ಸೊ ಎ ಜನರಲ್ ಫಿಸಿಷಿಯನ್ ಇನ್ ಅಲೋಪತಿ ಮೀನ್ಸ್ ಅ ಪರ್ಸನ್ ವಾಸ್ ದನ್ MBBS ಡಿಗ್ರಿ. ಅದು ಸುಮ್ಮನೆ ಅಲ್ಲ, 5 years ಓದಿರ್ತಾರೆ, ಇಂಟರ್ನ್ಶಿಪ್, ಈಗ ರೂರಲ್ ಪೋಸ್ಟಿಂಗ್ ಅಂತ 1 year ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ, 1 more year they'll practice and then they'll stabilize. ಪ್ರತಿಯೊಬ್ಬರೂ ಅವ್ರಿಗೆ ಅದು ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು 1-2 years. ಬಟ್ ಐ ಥಿಂಕ್ ಜನರಲ್ ಕಾಮನ್ ಕಾಫ್ ಕೋಲ್ಡ್ ಅದು ನೋಡ್ತಾ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಬಂದೇ ಬರುತ್ತೆ. ಸೊ ಇಟ್ ಇಸ್ ಜಸ್ಟ್ ನಾಟ್ ದಟ್ ಸುಮ್ಮನೆ ನಾವು 10th ಆಗಿಬಿಟ್ಟು ಹೋಗಿ ಒಂದು ಕ್ಲಿನಿಕ್ ಓಪನ್ ಮಾಡಿ ಮಾತ್ರೆ ಕೊಡೋದು ಕಾಂಪೌಂಡರ್ ಥರ. ದಿಸ್ ಇಸ್ ಆಲ್ಸೋ 5-6 years 7 years ಆಫ್ ಹಾರ್ಡ್ ವರ್ಕ್, ಸ್ಟಡಿಂಗ್, ಪಾಸಿಂಗ್. ಎಷ್ಟು ಎಕ್ಸಾಮ್ ಇರುತ್ತೆ ಅಂತ ನಿಮಗೆ ಗೊತ್ತಿಲ್ಲ, ಅದನ್ನ ಬರೀ ನಮಗೆ ಗೊತ್ತಾಗುತ್ತೆ. ಸೊ ಯು ಕೆನಾಟ್ ಸಿಂಪ್ಲಿ ಡೌಟ್. ಈ MBBS ಮಾಡಿರೋ ಅವ್ರಿಗೆ ದೇ ಆಲ್ಸೋ ಗಾನ್ ಎವ್ರಿ ಫೀಲ್ಡ್. ಮೆಡಿಸಿನ್ ಆಗುತ್ತೆ, ಸರ್ಜರಿ ಆಗುತ್ತೆ, ಗೈನಕಾಲಜಿಸ್ಟ್ ಆಗುತ್ತೆ, ಕಾರ್ಡಿಯಾಲಜಿ ಪೋಸ್ಟಿಂಗ್ಸ್ ಇರುತ್ತೆ, ನೆಫ್ರಾಲಜಿ ಪೋಸ್ಟಿಂಗ್ಸ್ ಇರುತ್ತೆ. ಪ್ರತಿಯೊಂದು ಪೋಸ್ಟಿಂಗ್ಸೂ ಎಲ್ಲ ಕಡೆ ಒಂದು ಟಚ್ ಅಪ್ ಇಸ್ ಡೆಫಿನೆಟ್ಲಿ ದೇರ್. ಬಟ್ ದೇ ವಿಲ್ ಬಿ ದ ಫಸ್ಟ್ ಪರ್ಸನ್ ಇನ್ ಕಾಂಟ್ಯಾಕ್ಟ್. ಈ ಥರ ನಮಗೆ ಜ್ವರ ಬಂತು ಅಂದರೆ ಅದು ಇಸ್ ಇಟ್ ಜಸ್ಟ್ ಇನ್ಫೆಕ್ಷನಿಂದನಾ, ಇಸ್ ಇಟ್ ಬಿಕಾಸ್ ಆಫ್ ಎಂಡೋಕ್ರೈನ್ ಪ್ರಾಬ್ಲಮಿಂದನಾ, ಇಸ್ ಇಟ್ ವೈರಸ್ಸಾ, ಇಸ್ ಇಟ್ ಬ್ಯಾಕ್ಟೀರಿಯಾನ ಅಂತ ಒಂದು ಲೆವೆಲ್ವರೆಗೂ ಅವ್ರಿಗೂ ಗೊತ್ತಾಗುತ್ತೆ. ವೆನ್ ಇಟ್ ಇಸ್ ಗೋಯಿಂಗ್ ಬಿಯಾಂಡ್ ದಟ್, ಅದರಿಂದ ಮೀರಿ ಹೋಗ್ತಾ ಇದೆ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಇದು ನಮಗಿಂತ ಮೀರಿ ಹೋಗ್ತಾ ಇದೆ. ಬಟ್ ಅಟ್ ಎಂಡ್ ಆಫ್ ಇಟ್ ಆ ಪೇಷಂಟ್ ನನಗೆ ಬೇಕಂತ ನಾನು ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ. ದಟ್ ಡೆಫಿನೆಟ್ಲಿ ಆ ಪೇಷಂಟ್ ನ್ಯಾಯ ಬೇಕು. ಸೊ ವಿ ಶುಡ್ ರೆಫರ್ ಹಿಮ್. ಯಾರ ಕಡೆ ಡಿಫ್ರೆನ್ಸ್ ಇದು ನಮ್ಗೆ ಎಂಡೋಕ್ರೈನ್ ಪ್ರಾಬ್ಲಮ್ ಇಂದ ಜ್ವರ ಬಂತಂದ್ರೆ ಎಂಡೋಕ್ರೈನಿಸ್ಟ್ ಹತ್ರ ಕಳಿಸ್ತಾರೆ. ಇಫ್ ಇಟ್ ಇಸ್ ಬಿಕಾಸ್ ಆಫ್ ಇನ್ಫೆಕ್ಷನ್ ಸ್ಪೆಷಲಿಸ್ಟ್ ಹತ್ರ ಕಳಿಸ್ತಾರೆ. ಇಫ್ ಇಟ್ ಇಸ್ ಬಿಕಾಸ್ ಆಫ್ ಜಾಯಿಂಟ್ ಪೇನ್ಸ್ ಅವ್ರ ಹತ್ರ ಕಳಿಸ್ತಾರೆ. ಸೊ ಸಿ ಹೌ ಬ್ಯೂಟಿಫುಲಿ ಇದೊಂದು ಸ್ಟೆಪ್ ಲೆವೆಲ್ ಹೋಗ್ಬಿಟ್ಟು ಎಷ್ಟು ಕರೆಕ್ಟಾಗಿ ನಾವು ಇದು ನಿಭಾಯಿಸ್ಕೊಂಡು ಹೆಲ್ತ್ ಆಲ್ಸೋ ಕ್ಯಾನ್ ಬಿ ಸ್ಟಿಲ್ ಕೆಪ್ಟ್ ಇನ್ ಸೇಫ್ ಹ್ಯಾಂಡ್ಸ್. ಜನರಲ್ ಫಿಸಿಷಿಯನ್ ಅಂದರೆ ಕೆಲವರು ಮಾತಿನಲ್ಲಿ ಉಂಟು ಮಾಡಿಕೊಳ್ಳುವಂಥ ಒಂದಷ್ಟು ಹಗುರ ಭಾವ ಎಷ್ಟು ತಪ್ಪು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಡಾಕ್ಟರ್ ತಿಳಿಸ್ತಾ ಇದ್ದಾರೆ. ಯಾಕೆಂದರೆ ಯಾವುದೇ ಹಂತದಲ್ಲಿ ಅಥವಾ ಯಾವುದೇ ಕಾರ್ಯದಲ್ಲಿ ಆರಂಭಿಕ ಹೆಜ್ಜೆ ತುಂಬ ಮುಖ್ಯವಾಗುತ್ತೆ. ಆ ಆರಂಭಿಕ ಮಾರ್ಗದರ್ಶನ ಹೆಜ್ಜೆಯನ್ನು ನಮಗಾಗಿ ತೋರಿಸಿಕೊಡೋರೆ ಜನರಲ್ ಫಿಸಿಷಿಯನ್. ಈ ಕುರಿತು ಇನ್ನಷ್ಟು ಮಾತುಕತೆ ಈ ಬ್ರೇಕ್ನ ಬಳಿಕ. ವೈದ್ಯಕೀಯ ಲೋಕದಲ್ಲಿ ಆರಂಭಿಕ ಹೆಜ್ಜೆಗಳು, ಚಿಕಿತ್ಸೆಗಾಗಿ ಕುಟುಂಬ ವೈದ್ಯರ ಆ ಪಾತ್ರ ಎಷ್ಟು ಮುಖ್ಯ, ಈ ಎಲ್ಲ ಕುರಿತಾಗಿ ಗಮನ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ. ಡಾಕ್ಟರ್ ಶೋಭಾ ನಾಯ್ಡು ನಮ್ಮ ಜೊತೆಯಲ್ಲಿ. ಡಾಕ್ಟರ್, ಇವತ್ತಿನ ಒಂದು ಮನೋಭಾವ ಏನಿದೆ ಅಂದರೆ, ಆಯಿತು ಒಬ್ಬ ಕುಟುಂಬ ವೈದ್ಯರು ಅಥವಾ ಒಬ್ಬ ಜನರಲ್ ಫಿಸಿಷಿಯನ್ ಪ್ರಾಕ್ಟಿಷನರ್ ಏನಿದ್ದಾರೆ ಅವ್ರ ಹತ್ರ ಹೋಗ್ತಾರೆ, ಏನೋ ಜ್ವರ ನೆಗಡಿ ಏನೋ ಒಂದು ಸಮಸ್ಯೆ ಇಟ್ಕೊಂಡು. ನೀವು ಬಹುಶಃ ಒಂದೇ ಒಂದು ಗುಳಿಗೆ ಕೊಟ್ಟು ಅಥವಾ ಒಂದೇ ಒಂದು ಏನೋ ಒಂದು ಸಿರಪ್ ಕೊಟ್ಟರೆ ಬಹುಶಃ ಇವತ್ತು ಖುಷಿ ಆಗಲ್ಲ ಅನ್ಸುತ್ತೆ. ಡಾಕ್ಟರ್ ಅವರೇ ವೈದ್ಯರಾಗ್ಬಿಟ್ಟು ನಾವೇ ಹೇಳ್ಬಿಡ್ತೀವಿ, ಡಾಕ್ಟರ್ ಆಂಟಿಬಯೋಟಿಕ್ಸ್ ಕೊಟ್ಬಿಡಿ, ಬೇಗ ಹುಷಾರಾಗಬೇಕು, ಇದೇನು ಇಷ್ಟೇ ಕೊಟ್ಟಿದ್ದೀರಾ, ನಮ್ಗೆ ಯಾಕೆ ಒಂದು ಟೆಸ್ಟ್ ಮಾಡಿಸ್ಬಿಡ್ಲಾ ಅಂತ ಕೇಳ್ತಾರೆ. ಇವೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅಥವಾ ತಪ್ಪು ಡಾಕ್ಟರ್? ಎಸ್, ಈಗ ಪೇಷಂಟ್ಸೇ ಡಾಕ್ಟರ್ ಆಗಿಬಿಟ್ಟಿದ್ದಾರೆ, ನಮ್ಮ ಅವಶ್ಯಕತೆ ಅವ್ರಿಗಿಲ್ಲ. ಬಟ್ ಅದರಲ್ಲಿ ನಾವು ಅದೆಲ್ಲ ಮಾಡ್ಕೊಂಡೆ ಮತ್ತೆ ನಮ್ಮ ಹತ್ರ ಬರೋದು, ಫಸ್ಟ್ ಲೆವೆಲ್ ಹೇಗೋ ಬರೋದು ಅಂತೂ ಕಮ್ಮಿನೇ, ಆಯ್ತಾ. ಆಸ್ ಯು ರೈಟ್ಲಿ ಸೆಡ್, ತುಂಬ ಜನ ಬರ್ತಾರೆ ಆ ಥರ. ನಾನು ಅಷ್ಟೇ, ದೋ ಐ ಆಮ್ ಅ ಫಿಸಿಷಿಯನ್ ಪ್ರಾಕ್ಟೀಸಿಂಗ್ ಫಾರ್ ಸೋ ಲಾಂಗ್. ತುಂಬ ಜನ ಈಗ ನನ್ನ ಹತ್ರ ಬರೋದು ಈ ಕೆಮ್ಮು ಕಫ ನೆಗಡಿಗೆನೆ. ಅಂದು ಒಬ್ಬರಿಗೆ ತಲೆನೋವು ಜಾಸ್ತಿ ಇರ್ಬೋದು, ಇಲ್ಲ ಮೈಕೆನೋವು ಜಾಸ್ತಿ ಇರ್ಬೋದು, ಕೆಮ್ಮು ಜಾಸ್ತಿ ಇರ್ಬೋದು, ಯಾವುದೋ ಒಂದು ಹೆಚ್ಚು ಕಡಿಮೆ ಇರುತ್ತೆ ಹೊತ್ತು. ಬಟ್ ಓವರ್ ಆಲ್ ಪ್ರಾಬ್ಲಮ್ ಆಸ್ ಅ ಫಿಸಿಷಿಯನ್ ಆರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಯಿಲೆ ಜನರು ಡಾಕ್ಟರ್ ಹತ್ರ ಹೋಗೋದಂದ್ರೆ ಸೀಸನಲ್ ವೇರಿಯೇಷನ್. ಈ ಚಳಿ ಜ್ವರ ಮಳೆಕಾಲ ಬಂತು ಅಂದರೆ ಇಟ್ ಈಸ್ ಮೋರ್ ಆಫ್ ಕೆಮ್ಮು ಕಫ ನೆಗಡಿ. ಆ್ಯಂಡ್ ಏನೋ ಬಿಸಿಲು ಕಾಲದಲ್ಲಿ ಬಂದರೆ ಲೂಸ್ ಮೋಷನ್ಸ್ ಆಗೋದು, ಇನ್ಫೆಕ್ಷನ್ಸ್ ಆಗೋದು, ಆ ರೀತಿ ಇರುತ್ತೆ. ಸೊ ಆವಾಗೂ ನಾವು ಸ್ಟಿಲ್ ಸ್ಟಿಕ್ ಔಟ್, ಈ ಪೇಷಂಟ್ ಈ ಥರ ಪ್ರಾಬ್ಲಮ್ ಇದೆ, ಇದು ಡಯಾಗ್ನೋಸ್ ಮಾಡಿಬಿಟ್ಟು ನಾನು ವಾಟ್ ಎವರ್ ಬೇಸಿಕ್ ರಿಕ್ವೈರ್ಮೆಂಟ್, ಬೇಸಿಕ್ ಇವನ್ ಈಗಸು ಅಷ್ಟೇ ಡೋಲೋನೋ ಕ್ರೋಸನ್ನೇ ಕೊಡ್ತೀನಿ ಎಷ್ಟು ಮೇಲೆ, ದಟ್ ಈಸ್ ಸ್ಟಿಲ್ ವೆರಿ ಗುಡ್ ಮಾತ್ರೆ. ಬಟ್ ಅವರು ಏನು ಡಾಕ್ಟರ್ ಡೋಲೋ ಕೊಡ್ತಾ ಇದ್ದೀರಾ, ನಾನು ಎಷ್ಟು ನುಂಗ್ಬಿಟ್ಟಿದ್ದೀನಿ ಅಂತ ಹೇಳೋರು ತುಂಬ ಇದ್ದಾರೆ. ಎಸ್, ದಟ್ ಡೋಲೋ ಟ್ಯಾಬ್ಲೆಟ್ is the safest medication for any anti-inflammation. Inflammation ಎಲ್ಲಿದ್ರೇನು ಆ ಇನ್ಫ್ಲಮೇಷನ್ ನಾಟ್ ನೆಸಲಿ ಜ್ವರ ಬಂದ್ರೇ ತೊಗೋಬೇಕಂತನೇ ಇಲ್ಲ, ತಲೆನೋವು ಬಂದರೆ ಮೈಕೈನೋವು ಬಂದರೆ ಎಂಥ ಇನ್ಫ್ಲಮೇಷನ್ ಇದ್ರೂ ಅದು ಕಮ್ಮಿ ಆಗುತ್ತೆ. ಸ್ಟಿಲ್ ಪ್ಯಾರಾಸಿಟಮಾಲ್ ಇಸ್ ಸೇಫ್ ಡ್ರಗ್. ನಾವು ಬೇರೆ ತುಂಬ ಪೇನ್ ಕಿಲ್ಲರ್ ಸ್ಟ್ರಾಂಗರ್ ಮೆಡಿಕೇಶನ್ ತೊಗೊಂಡ್ರೆ ಅದ ಕಾರಣದಿಂದ ಅಸಿಡಿಟಿ ಜಾಸ್ತಿ ಆಗೋದು, ಕಿಡ್ನಿ ಪ್ರಾಬ್ಲಮ್ ಬರ್ಬೋದು, ಅದರಿಂದ ಸೈಡ್ ಎಫೆಕ್ಟ್ಸ್ ಬರೋದು. ಅದರಿಂದ ಪ್ರತಿಯೊಂದು ಆ್ಯಂಟಿ ಇನ್ಫ್ಲಮೇಟರಿ ಸ್ಟ್ರಾಂಗರ್ ಮೆಡಿಕೇಶನ್ ಅಂದ್ರೂ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಈಗ ತುಂಬ ಸ್ಟ್ರಾಂಗ್ ಪೇನ್ ಕಿಲ್ಲರ್ಸ್ ಬೇಕಂದರೆ ಅಸ್ತಮಾ ಇರೋರಿಗೂ ವೀಸಿಂಗ್ ಜಾಸ್ತಿ ಆಗ್ಬೋದು, ಸ್ವಲ್ಪ ಬ್ರೂಫನ್ ಡೈಕ್ಲೋಫಿನಾಕ್ ಆ ಥರ ತೊಗೊಂಡ್ರೆ. ಇಲ್ಲ ಕಿಡ್ನಿ ಪ್ರಾಬ್ಲಮ್ಗೆ ಅಂತ ಔಷಧಿ ನಾವು ಮುಟ್ಲಿಕ್ಕೆ ಹೋಗ್ಬಾರ್ದು. ಪೇಷಂಟ್ಸ್ ತುಂಬ ಮೀರ್ಬಿಟ್ಟು ಅವರೇ ಡಾಕ್ಟರ್ ಅಂತ ಅನ್ಕೊತಾ ಇದ್ದಾರೆ. ಬಟ್ ಐ ಸ್ಟಿಲ್ ಫೀಲ್ ತುಂಬ ಅದು ರಾಂಗ್ ಪ್ರಾಕ್ಟೀಸ್. ಇನ್ಫ್ಯಾಕ್ಟ್ ನಾವು ಕೂತಿದ್ದಾಗ ಅವರೇ ಬಂದು ಕೇಳ್ತಾರೆ, ನಮ್ಗೆ ಈ ಟೆಸ್ಟ್ ಮಾಡಿಬಿಡ್ಲಾ, ಈ ಟೆಸ್ಟ್ ಮಾಡಿಬಿಡ್ಲಾ,
ಇಲ್ಲಾಂದ್ರೆ ಅದು ನಂಬಿಕೆ ಅವ್ರಿಗೆ ಫೇತ್ ಬರ್ತಾ ಇಲ್ಲ ನಾವು ಎಷ್ಟು ಮಾತಾಡಿದ್ರೆ. ತೆಲ್ ಬಿ ಪ್ರಾಬ್ಲಿ 2 ದಿವಸ 3 ದಿವಸದಿಂದ ಕಾಯಿಲೆಯಿಂದ ಒದ್ದಾಡ್ತಾ ಇರ್ತಾರೆ. ನಮ್ಮ ಹತ್ರ ಬಂದು ಅದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ವೆನ್ ಯು ಸಜೆಸ್ಟ್ ಅವ್ರಿಗೆ ಅದು ಕಂಪ್ಲೀಟ್ ಅನ್ಸೋದಿಲ್ಲ. ಓ ಇನ್ನೂ ಏನೋ ಮಾಡ್ಬೇಕು, ಮೋಸ್ಟ್ಲಿ ಅದು ಎಕ್ಸ್ಪೆಕ್ಟೇಷನ್ಸ್ ಇಂದ ಬರ್ತಾರೆ ಏನೋ ಅವರು, ನಾನು ಇದು ಮಾಡಿದ್ರೇನೆ ಸರಿಯಾಗುತ್ತೆ ಅಂತ. ಬಟ್ ಐ ಥಿಂಕ್ ಅಟ್ ದ ಎಂಡ್ ಆಫ್ ದ ಡೇ ಡಾಕ್ಟರ್ ಮಾಡೋದು ಎಲ್ಲೋ ಒಂದು ಕಡೆ ಅವ್ರದ್ದು ಕ್ಲಿನಿಕ್ ಅವ್ರದ್ದು ಪ್ರಾಕ್ಟೀಸ್, ಬಟ್ ನಿಮ್ಮದು ಫಸ್ಟ್ ಗುಣ ಆಗಬೇಕು ಅಂತಲೇ ಇರುತ್ತೆ. ಆ ಉದ್ದೇಶದಲ್ಲಿ ವಾಟ್ ಈಸ್ ರೈಟ್ ಫಾರ್ ಯು ಅಟ್ ದಟ್ ಸಿಚುವೇಶನ್ ಅಂತ ಬರ್ದುಕೊಡ್ತಾರೆ. ಪ್ರತಿಯೊಂದು ಜ್ವರಕ್ಕೂ ನಮ್ಗೆ ಟೆಸ್ಟ್ ಮಾಡಬೇಕಂತ ಅವಶ್ಯಕತೆನೇ ಇಲ್ಲ. ಬಟ್ ಆ ಸಿಂಪ್ಟಮ್ಸಲ್ಲಿ ನಮಗೆ ಅನಿಸುತ್ತೆ ಇದೇನೋ ಸ್ವಲ್ಪ ಮೀರಿ ಬರ್ತಾ ಇದೆ ಅಂದರೆ ವಿ ಡೆಫಿನೆಟ್ಲಿ ಆಸ್ಕ್. ಈಗ ಜ್ವರ ಬರ್ತಾ ಇದೆ 101, 102, 1 ವೈರಲಲ್ಲಿ ಇರ್ಬೋದು, ಮಲೇರಿಯಾ ಇರ್ಬೋದು, ಟೈಫಾಯ್ಡ್, ಬಟ್ ಆಲ್ ಪುಟ್ಟಿಂಗ್ ದ ಅದರ್ ಪ್ರಾಬ್ಲಮ್ಸ್ ಟುಗೆದರ್ ವಿ ವಿಲ್ ಬಿ ಏಬಲ್ ಟು ನೋ ವೆದರ್ ವಿ ಕ್ಯಾನ್ ಮ್ಯಾನೇಜ್ ಇಟ್. ಅಕಸ್ಮಾತ್ ಅದು ಮೀರ್ಬಿಟ್ರೆ ನೀವು ಬೇಡ ಅಂದ್ರೆ ನಾವೇ ಹೇಳ್ಕೊಡ್ತೀವಿ ಈ ಟೆಸ್ಟ್ ಮಾಡ್ಕೊಂಡು ಬರಲೇಬೇಕು ಅಂತ. ಓಕೆ ಅಂದರೆ ನಮ್ಗೊಂದು ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಕೊಡಬೇಕು. 1 ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಅದೇ ಈಗ ಕಮ್ಮಿ ಆಗುತ್ತೆ. ಆ್ಯಂಟಿಬಯೋಟಿಕ್ಸ್ ಹ್ಯಾಸ್ ಟು ಗೆಟ್ ಇನ್ ಟು ಯುವರ್ ಬ್ಲಡ್ ಸ್ಟ್ರೀಮ್, ವರ್ಕ್ ಫಾರ್ 24 hours, ಮತ್ತು 24 hours 24 ಗಂಟೆ ನಂತರ ಅದು ಕೆಲಸ ಮಾಡಿ ಆ ಇನ್ಫೆಕ್ಷನ್ ಕಂಟ್ರೋಲ್ ಮಾಡ್ಕೊಂಡು ಬರೋದು. ಸೊ ಒಂದು ಇಂಜೆಕ್ಷನ್ ಕೊಟ್ಬಿಡಿ ನಾನು ಸರಿಯಾಗಿ ಬರ್ತೀನಿ, ಇಲ್ಲ ಒಂದು ಡ್ರಿಪ್ ಕೊಟ್ಬಿಡಿ ಸರಿಯಾಗಿ ಬರ್ತೀನಿ ಅಂದರೆ ಎಸ್ ಸ್ವಲ್ಪ ಆ್ಯಸ್ ಯು ಮೆನ್ಷನ್ ಸಮ್ GP ಪ್ರಾಕ್ಟೀಸಸ್ ಆರ್ ದೇರ್ ಯೂಸಿಂಗ್ ಅ ಡ್ರಿಪ್ ಇಮಿಡಿಯೇಟ್ ರಿಲೀಫ್ಗೆ ಇದು. ಬಟ್ ಆಲ್ ದಿಸ್ ಇಸ್ ಓನ್ಲಿ ಟೆಂಪ್ರರಿ. ಇಂಜೆಕ್ಷನ್ ಇಸ್ ತುಂಬ ತಲೆನೋವಿದೆ, ತುಂಬ ವೀಸಿಂಗ್ ಆಗ್ತಾ ಇದೆ, ತುಂಬ ನಮಗೆ ಏನೋ ಸ್ಟಮಕ್ ಪೇನ್ ಬರ್ತಾ ಇದೆ, ಅದು ಇಮಿಡಿಯೇಟ್ ರಿಲೀಫ್ ಕೊಡ್ಲಿಕ್ಕೆ ಇಂಜೆಕ್ಷನ್ ವಿ ಕ್ಯಾನ್ ಗಿವ್. ಬಟ್ ನಾಟ್ ಪ್ರತಿಯೊಬ್ಬರು ಬರೋರಿಗೆ ಅವಶ್ಯಕತೆ ಇಲ್ಲ. ಈ ಆಂಟಿಬಯೋಟಿಕ್ಸ್ ವಿಷಯದಲ್ಲೂ ಇದೆ ಅಲ್ವಾ ಡಾಕ್ಟರ್? ಮಾತಾಡ್ತಿದ್ರೆ ಇವತ್ತು ಆಂಟಿಬಯೋಟಿಕ್ಸ್ ಶುರು ಮಾಡಿಬಿಡಿ ಅಥವಾ ಆಂಟಿಬಯೋಟಿಕ್ ಇದು ಅಷ್ಟು ಮುಖ್ಯವಾಗುತ್ತಾ? ಎಲ್ಲದಕ್ಕೂ ಬೇಕೇ ಬೇಕಾ? ಪ್ರತಿಯೊಂದಕ್ಕೂ ಬೇಕಾಗಿಲ್ಲ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಈಗನೂ ಲಾಸ್ಟ್ ಟೈಮ್ ವೆನ್ ವಿ ಹ್ಯಾಡ್ ದ ಕಾನ್ಫರೆನ್ಸ್ ಟೈಮ್ ಆಲ್ಸೋ, ಈಗ ಆಂಟಿಬಯೋಟಿಕ್ಸ್ ಯೂಸ್ ಮಾಡಿ ಏನಾಗ್ತದೆ ಅಂದರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಡೆವಲಪ್ ಆಗಿಬಿಟ್ಟು ನಿಜವಾದ ಕಾಯಿಲೆ ಇದ್ದಾಗ ಆಂಟಿಬಯೋಟಿಕ್ಸ್ ಕೊಡೋಂಥ ಪರಿಸ್ಥಿತಿನೇ ಕಮ್ಮಿ ಆಗಿಬಿಡ್ತಾ ಇದೆ. ದ ರಿಕ್ವೈರ್ಮೆಂಟ್ ಫಾರ್ ಆಂಟಿಬಯೋಟಿಕ್ ಟು ಫೈಟ್ ಇನ್ಫೆಕ್ಷನ್ಸ್ ನಾವು ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಅದು ನಮಗೆ ಇಮ್ಯೂನ್ ಆಗಿಬಿಡ್ತದೆ ಆಂಟಿಬಯೋಟಿಕ್. ಸೊ ನಮಗೆ ನಿಜವಾಗ್ಲೂ ಕಾಯಿಲೆ ಇದ್ದಾಗ ನಾವು ಆಂಟಿಬಯೋಟಿಕ್ ಯೂಸ್ ಮಾಡಬೇಕಂದ್ರೆ ಆ ಕಾಯಿಲೆಗೆ ಆ್ಯಕ್ಚುಲಿ ನೀವು ಆಂಟಿಬಯೋಟಿಕ್ ಯೂಸ್ ಮಾಡಿಲ್ಲ ಅಂದರೆ ದಿಸ್ ಆಂಟಿಬಯೋಟಿಕ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ ವಿತ್ ಲೀಸ್ಟ್ ಸೈಡ್ ಎಫೆಕ್ಟ್ಸ್. ಈಗ ಅದು ಪುನಃ ಯೂಸ್ ಮಾಡಿ ಏನಾಗ್ತಾ ಇದೆ ಅಂದರೆ ವೆನ್ ಯು ರಿಯಲಿ ಸೀರಿಯಸ್ ಆಗಿದ್ದಾಗ ಪ್ರಾಬ್ಲಮ್ ವಿ ಹ್ಯಾವ್ ಟು ಗೋ ಫಾರ್ ವೆರಿ ಹೈ ಎಂಡ್ ಆಂಟಿಬಯೋಟಿಕ್ಸ್, ಲಾಟ್ ಆಫ್ ಸೈಡ್ ಎಫೆಕ್ಟ್ಸ್. ಸೊ ಆ್ಯಕ್ಚುಲಿ ವಿ ಶುಡ್ ನಾಟ್ ಯೂಸ್ ಆಂಟಿಬಯೋಟಿಕ್ಸ್ as much as possible. ಅದೂ ಐ ಥಿಂಕ್ ನೀವು ಜಡ್ಜ್ ಮಾಡುವಂಥ ಪರಿಸ್ಥಿತಿನೇ ಇಲ್ಲ ಅಲ್ಲಿ. ಸೊ ನೀವು ಕೇಳಕ್ಕೂ ಅಲ್ಲಿ ಪ್ರಶ್ನೆನೇ ಬರೋದಿಲ್ಲ. ಐ ಥಿಂಕ್ ಯು ಶುಡ್ ಸ್ಟಿಲ್ ಲೀವ್ ಇಟ್ ವಿತ್ ದಟ್ ಫೇತ್ ಆಫ್ ದ ಡಾಕ್ಟರ್ ಟು ಸೇ ವೆದರ್ ಯು ರಿಕ್ವೈರ್ ಇಟ್, ನಾಟ್ ರಿಕ್ವೈರ್ ಇಟ್, ಆ್ಯಂಡ್ ಬಿಲೀವ್ ಇನ್ ಹಿಮ್. ಒಂದು ಕಡೆ ಒಂದು ಹೋಗಿದ್ದೀರಾ, ಯು ಪೇಡ್ ಸಮ್ ಅಮೌಂಟ್ ಫಾರ್ ದ ಡಾಕ್ಟರ್ ಆ್ಯಂಡ್ ಯು ಟೇಕ್ ಹಿಮ್ ಫಾರ್ ಥಿಂಗ್, ಕ್ವೆಶನ್ ಹಿಮ್. ಡಾಕ್ಟರ್ ನನಗೆ ಗೊತ್ತಿಲ್ಲ, ಇಲ್ಲಿ ಬಂದಿದ್ದೀನಿ ನಾನು ಸರಿಯಾಗಬೇಕು, ನಾಳೆ ಸರಿಯಾಗಿಲ್ಲ, ಡಾಕ್ಟರ್ ಹೇಳಿರ್ತಾರೆ ಗಿವ್ ಮಿ 24 hours ಟೈಮ್, 48 hours ಟೈಮ್. ದೆನ್ 24 ಬಂದು ಕೇಳಿ ಯಾಕೆ ಆಗಿಲ್ಲ ಅಂತ, ಲೆಟ್ ಹಿಮ್ ವರ್ಕ್. ಇನ್ನೊಬ್ರ ಹತ್ರ ಹೋಗಿಬಿಟ್ಟು ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಆಗೋ ಬದಲು ಗೋ ಟು ದ ಸೇಮ್ ಡಾಕ್ಟರ್ ಆ್ಯಂಡ್ ಚಾಲೆಂಜ್ ಹಿಮ್ ಟು ಮೇಕ್ ಯು ಬೆಟರ್, ರೈಟ್? ಆ್ಯಂಡ್ ಐ ಥಿಂಕ್ ದಟ್ ಈಸ್ ವರ್ಕ್ಸ್ ಬೆಟರ್ ದೆನ್ ಗೋಯಿಂಗ್ ಇನ್ ಬಿಟ್ಸ್ ಆ್ಯಂಡ್ ಪೀಸಸ್ ಎವ್ರಿವೇರ್ ಆ್ಯಂಡ್ ಫೈನಲಿ ನಾಟ್ ಗೆಟಿಂಗ್ ದ ಪ್ರಾಬ್ಲಮ್ ಕ್ಯೂರ್ಡ್ and still running around with the same issues and so many more tests, so many more opinions and so many confusion ಆಗ್ಬಿಟ್ಟು ಲಾಸ್ಟಲ್ಲಿ ಈಗ ಇದ್ರೇನೆ ಬೆಟರ್ ಅಂತ ಅನ್ಕೊಂಡಿದ್ದು ಹೋಗೋದೇ ಮನೇಲಿ ಇರ್ಬೋದು. ಸಾಮಾನ್ಯವಾಗಿ ಒಬ್ಬ ವೈದ್ಯರಾಗಿ ನೀವು ಗಮನಿಸಿರೋದು ಏನು ಡಾಕ್ಟರ್? ಎಲ್ಲೆಲ್ಲಿ ತಪ್ಪಾಗುತ್ತೆ? ಈಗ ಒಂದೆರಡು ನಾವು ತಗೊಂಡ್ವಿ ಉದಾಹರಣೆಯಾಗಿ, ಅವರೇ ಹೇಳ್ಬಿಡ್ತಾರೆ ಆಂಟಿಬಯೋಟಿಕ್ಸ್ ಕೊಟ್ಬಿಡಿ ಅಥವಾ ಟೆಸ್ಟ್ಗಳು ಮಾಡಿಬಿಡಿ ಅಂತ, ಅಥವಾ ನಂಬಿಕೆ ಇಲ್ಲ ಅನ್ನೋದು. ಹಾಗೆ ಇನ್ನೇನೇನು ತಪ್ಪು ಮಾಡ್ತಾರೆ ಸಾಧಾರಣವಾಗಿ? ಒಂದು ಕಡೆಯಿಂದ ಪಿಂಕ್ ಪೇಷಂಟ್ಸ್ ಆಲ್ಸೋ ಏನೋ ಜನರು ಸ್ವಲ್ಪ ಸ್ಮಾರ್ಟ್ ಆಗಿದ್ದಾರೆ, ಗೊತ್ತಾಗುತ್ತೆ. ಸೊ ಐ ಆಮ್ ನಾಟ್ ಸೇಯಿಂಗ್ ಆಲ್ ಫಿಸಿಷಿಯನ್ಸ್ ಆಲ್ಸೋ ವೆರಿ ಪರ್ಫೆಕ್ಟ್. ಸೊ ಇಲ್ಲ ಇಬ್ಬರು ಎಲ್ಲ ಫೀಲ್ಡಲ್ಲಿ ಯಾವ ರೀತಿ ಬಿಕಾಸ್ ಆಫ್ 1-2 ಪೀಪಲ್ ದ ಹೋಲ್ ಸಿಸ್ಟಮ್ ಗೆಟ್ ಸ್ಪಾಯ್ಲ್, ಅದೇ ರೀತಿ ನಮ್ಮ ಫೀಲ್ಡೂ ಅಷ್ಟೇ ಇದೆ. ಓಕೆ, ಆದ್ರೂ ಪೇಷಂಟ್ಸ್ ಡಾಕ್ಟರ್ ಹತ್ರ ಹೋದಾಗ ಫಸ್ಟ್ ಟೈಮ್ ವಿಸಿಟ್ ಇದ್ದಾಗ, ಸೆಕೆಂಡ್ ಟೈಮ್ ಇದ್ದಾಗ ಅದೇ ಅವ್ರಿಗೆ ನಂಬಿಕೆ ಬರುತ್ತೆ. ಅದು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದ್ರು, ಅದೆಷ್ಟು ಮಾತ್ರ ನಮಗೆ ಕಾಯಿಲೆ ಒಳ್ಳೇದಾಗಿದೆ ಅಂತ ಅವರು ನಮ್ಮ ಫ್ರೆಂಡ್ ಜೊತೆ ಹೋಗಿದ್ರೆ ಅವ್ರಿಗೆ ಎಷ್ಟು ಮಾತ್ರ ಕಾಯಿಲೆ ಇದ್ದಾಗ ಕೇಳ್ಕೊಂಡು ಅದೊಂದು ನಂಬಿಕೆ ಬರುತ್ತೆ. ಆ್ಯಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಫ್ ಯು ನಾಟ್ ಕಂಫರ್ಟಬಲ್ ವಿತ್ ಡಾಕ್ಟರ್, ನಾಟ್ ದಟ್ ಬಿಕಾಸ್ ಅವ್ರು ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿಲ್ಲ ಅಂತ, ಅವ್ರು ಮಾತಾಡೋದ್ರಲ್ಲಿ ಅವ್ರ ಭಾವನೆಯಲ್ಲಿ ಎಲ್ಲೋ ಒಂದು ಕಡೆ ಕಮ್ಯುನಿಕೇಟ್ ಮಾಡಿಲ್ಲ ಅಂದರೆ ಯು ಸ್ಟಿಲ್ ಹ್ಯಾವ್ ಲಾಟ್ ಆಫ್ ಅದರ್ ಡಾಕ್ಟರ್ಸ್ ಟು ಮೀಟ್, ಬಟ್ ಯು ಮೀಟ್ ದ ಫಿಸಿಷಿಯನ್ ಅಟ್ ದಟ್ ಲೆವೆಲ್ ಆರ್ ಮೀಟ್ ದಟ್ ಡಾಕ್ಟರ್ ದಟ್ ಸೇಮ್ ಲೆವೆಲ್. ಡೋಂಟ್ ಹ್ಯಾವ್ ಟು ರನ್ ಟು ದ ಸ್ಪೆಷಾಲಿಟೀಸ್, ಯು ಹ್ಯಾವ್ ಅ ಚಾಯ್ಸ್. ಆ್ಯಂಡ್ ಸಮ್ವೇರ್ ಯಾರೋ ಒಬ್ಬರು ನಿಮ್ಗಂತ ಒಬ್ಬರು ವೇರ್ ಯು ಲೈಕ್ ಅವ್ರ ಜೊತೆಗೆ ಸೆಟ್ ಆಗೋಂಥ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಕನ್ಸಿಡರ್ ಹಿಮ್ ಆಸ್ ಎ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಟ್ಕೊಂಡು ಸ್ಮಾಲ್ ಥಿಂಗ್ಸ್ ನೀವು ಮ್ಯಾನೇಜ್ ಮಾಡಿ 1-2 times ಸರಿ ಆಗ್ತದೆ, ಪುನಃ ರಿಪೀಟ್ ಆಗ್ತದೆ, ಪ್ಲೀಸ್ ಗೋ ಟು ದ ಡಾಕ್ಟರ್ ಆ್ಯಂಡ್ ದೆನ್ ಯು ಟೇಕ್ ಟ್ರೀಟ್ಮೆಂಟ್ ಫ್ರಮ್ ದೆಮ್. ಸೂಕ್ತವಾದ ವೈದ್ಯರನ್ನ ಹುಡುಕಿಕೊಳ್ಳುವಂತಹ ಸ್ವಾತಂತ್ರ್ಯ ಖಂಡಿತ ನಮ್ಮಲ್ಲಿ ಇದೆ. ಆದರೆ ಅದರ ಅರ್ಥ ನಂಬಿಕೆ ಇಲ್ಲದೆ ಡಾಕ್ಟರ್ ಮುಂದೆ ಹೋಗಬೇಕು ಅಂತ ಖಂಡಿತ ಅಲ್ಲ. ನಂಬಿಕೆ ಇಟ್ಟು ವೈದ್ಯರನ್ನ ಸಂಪರ್ಕಿಸಿದಾಗ, ಅವರು ಕೊಡುವಂತಹ ಮಾರ್ಗಸೂಚಿಯನ್ನು ಅನುಸರಿಸಿದಾಗ ಖಂಡಿತ ನಮಗೆ ಆರೋಗ್ಯದ ಮಾರ್ಗ ಕಂಡಿತು.
ಇಂಥ ಸದಾ ನೆನಪಿಡಬೇಕಾದ ಮಾತುಗಳನ್ನು ಹಂಚಿಕೊಳ್ತಿದ್ದಾರೆ ಡಾಕ್ಟರ್ ಶೋಭಾ ನಾಯ್ಡು. ಇನ್ನೊಂದಷ್ಟು ವಿವರಗಳು ಬಾಕಿ ಇವೆ. ಈ ಬ್ರೇಕ್ನ ಬಳಿಕ ಅದರತ್ತ ಗಮನ. ಚಿಕಿತ್ಸೆಯ ಆರಂಭಿಕ ಹಂತಗಳು, ಕುಟುಂಬ ವೈದ್ಯ ಅಥವಾ ಜನರಲ್ ಪ್ರಾಕ್ಟೀಷನರ್ ಇವರ ಪಾತ್ರ ಎಷ್ಟು ಮುಖ್ಯ ಅನ್ನೋದರ ಕುರಿತಾಗಿ ಮಾತುಕತೆ ಡಾಕ್ಟರ್ ಶೋಭಾ ನಾಯ್ಡು ನಮ್ಮ ಜೊತೆಯಲ್ಲಿ. ಡಾಕ್ಟರ್, ಇವತ್ತು ಈ ಇನ್ಶೂರೆನ್ಸ್ ಅರ್ಥಾತ್ ಆರೋಗ್ಯ ವಿಮೆಯ ಪಾತ್ರ ತುಂಬ ದೊಡ್ಡದಾಗಿದೆ. ಅಲ್ಲೆಲ್ಲ ಬಹುಶಃ ಈಗ ಹೇಳ್ತಾ ಇರೋದು, ಮೊದಲು ನೀವು ಒಬ್ಬ ಫಿಸಿಷಿಯನ್ ಹೋಗಿ ನಿಮ್ಮ ಕುಟುಂಬ ವೈದ್ಯರನ್ನ ಹೋಗಿ ಅವರನ್ನ ಕಾಣಿ ಆನಂತರ ಮುಂದಿನ ಹಂತ ನೋಡ್ಕೊಳ್ಳೋಣ ಅನ್ನುವ ಒತ್ತಾಯ ಅಥವಾ ಬಲವಂತ ಆ ಕಡೆಯಿಂದ ಬರ್ತಾ ಇದೆ ಅಂತ ಒಂದು ಮಾತಿದೆ. ಇದು ನಿಜಾನ? ಎಸ್, ಈಗ ಮೆಡಿಸಿನ್ ಫೀಲ್ಡ್ ಎಷ್ಟು ಬೆಳ್ತಾಯ ಆಗಿದೆ ಅಂದರೆ, ನಾವು ಹಾಸ್ಪಿಟಲ್ ಹೋಗಿ ಅಂದರೆ ಭಯ ಆಗುತ್ತೆ. ಅಷ್ಟು ಅಮೌಂಟ್ ನಾವು ಅಫೋರ್ಡ್ ಮಾಡ್ಬೋದಾ, ಆಗುತ್ತಾ ಇಲ್ವಾ, ಹೋದ್ರೆ ಮತ್ತೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಸುಮ್ಮನೆ ಇರೋದು ಭಯ ಅಂತ ಎಷ್ಟೋ ಜನರ ಮುಂದೆ ಹೋಗೋದಿಲ್ಲ. ಹಾಸ್ಪಿಟಲ್ ಸೈಜ್ ನೋಡ್ಬಿಟ್ಟು ಕಾಯಿಲೆ ಬಂದ್ರೆ ಭಯ ಆಗ್ತಾ ಇದೆ. ಸೊ ಅಟ್ ದ ಸೇಮ್ ಟೈಮ್ ನಾವು ಈಗ ಏನಾಯ್ತು ಅಂದರೆ, ಅದರಿಂದನೇ ಈಗ ತುಂಬ ಇನ್ಶೂರೆನ್ಸ್ ಕಂಪ್ನೀಸ್ ಅಂತ ಓಪನ್ ಆಗ್ತಾ ಇರೋದು. ದಟ್ ಈಸ್ ಆಲ್ಸೋ ಆ್ಯಕ್ಚುಲಿ ನಾಟ್ ರಾಂಗ್. ನಮ್ಗೆ ಅಷ್ಟು ಫೆಸಿಲಿಟೀಸ್ ಬೇಕು ಅಂದರೆ ವಿ ಹ್ಯಾವ್ ಟು ಇನ್ವೆಸ್ಟ್. ಅಷ್ಟೆಲ್ಲ ನಾವು ಡಾಕ್ಟರ್ಸ್ ಓದಿರಬೇಕು, ಸ್ಪೆಷಾಲಿಟಿ ಮಾಡಿರಬೇಕು. ಅಟ್ ದ ಸೇಮ್ ಟೈಮ್ ಹಾಸ್ಪಿಟಲ್ಸ್ ಹ್ಯಾವ್ ಟು ಗಿವ್ ದಟ್ ಕೈಂಡ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆ ಕಾಯಿಲೆಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಸೊ ಡೆಫಿನೆಟ್ಲಿ ಕಾಸ್ಟ್ ಇಸ್ ಮೋರ್. ಪೀಪಲ್ ಫ್ರಮ್ ಡಿಫ್ರೆಂಟ್ ಬೇರೆ ದೇಶದಿಂದ ನಮ್ಮ ಹತ್ರ ಬರ್ತಾ ಇದ್ದಾರೆ ಈಗ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಂತ, ಅಷ್ಟು ನಂಬಿಕೆ ಅವ್ರಿಗೇನೆ ಇದೆ. ಸೊ ಆ ಥರ ನಮ್ಗೆ ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಕಾಸ್ಟ್ ಇಸ್ ಇಂಪ್ಲಿಕೇಶನ್ ಇದೆ ಅದರಲ್ಲಿ. ಹೌದು. ಸೊ ಈಗ ಏನಾಗ್ತದೆ ಅಂದರೆ, ಪ್ರತಿಯೊಬ್ಬರು ಈಗ ಇನ್ಶೂರೆನ್ಸ್ಗಂತ ಅಪ್ಲೈ ಮಾಡ್ತಾ ಇದ್ದಾರೆ. ವೆರಿ ಸ್ಮಾಲ್ ಅಮೌಂಟಲ್ಲಿ ಮಂತ್ಲಿ ಆ್ಯನ್ಯುವಲಿ ಪ್ರತಿಯೊಂದು ವರ್ಷ ಸ್ವಲ್ಪ ಅಮೌಂಟ್ ಅಂತ ಪೇಮೆಂಟ್ ಮಾಡಿದರೆ ಅದೇ ಕವರ್ ಯು ಫ್ರಮ್ 1 lakh 2 lakh. ಬಿಕಾಸ್ ಈಗ ಸ್ಮಾಲ್, ನಮ್ಮ ಮುಂಚೆ ವೈರಲ್ ಜ್ವರ ಅಂದರೆ ಬರೀ ಕೆಮ್ಮು ಕಫ ನೆಗಡಿ ಅಂತ ಸುಮ್ಮನೆ ಇರ್ತಾ ಇದ್ವಿ. ಬಟ್ ಈಗ ನೋಡಿ ಒಂದು 3-4-5 yearsಯಿಂದ ವೈರಸ್ ಆಲ್ಸೋ ಡೆಂಗು ಇಸ್ ಅ ವೈರಸ್. ಆದರೆ ಅಷ್ಟು ಅಗ್ರೆಸಿವ್ ಆಗಿಬಿಟ್ಟು ಸೆಪ್ಟಿಕ್ ಆಗಿಬಿಟ್ಟು ಎಷ್ಟೋ ಜೀವನೇ ಹೋಗಿದೆ ಅದರಿಂದ. ಸೊ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೂ ಅದೇ ಥರ ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡಿಬಿಟ್ಟು ಸಪೋರ್ಟಿಂಗ್ ಸಿಸ್ಟಮ್ ತಗೊಂಡು ನಾವು ಸರಿ ಮಾಡಿಬಿಟ್ಟು, ಬಟ್ ಎಷ್ಟೋ ಜನ ಅದರಿಂದ ಉಳಿತಾಯ ಆಗಿದ್ದಾರೆ, ಜೀವನ ಬಂದಿದೆ ಅವ್ರಿಗೆ, ಮತ್ತು ಚೆನ್ನಾಗಿ ಆಗಿದ್ದಾರೆ. ಸೊ ವೈ ಶುಡ್ ವಿ ಕಾಂಪ್ರಮೈಸ್ ಆನ್ ದಟ್ ಕೈಂಡ್ ಆಫ್ ಸಪೋರ್ಟ್ ಸಿಸ್ಟಮ್ ಇನ್ ದ ಹೆಲ್ತ್ ಅಂತ ಈಗ. ಸೊ ದಿಸ್ ಇಸ್ ವೇರ್ ಕಾಸ್ಟ್ ಇಂಪ್ಲಿಕೇಶನ್ಸ್ ಇದ್ದಾಗ ಇನ್ಶೂರೆನ್ಸ್ ಆಸ್ ಪೀಪಲ್ ಆಲ್ಸೋ ಇನ್ಶೂರೆನ್ಸ್ ಇದ್ದರೆ ಬೆಟರ್. ಆವಾಗ ನಮ್ಗೆ ಆದಷ್ಟು ಬೆಸ್ಟ್ ಆಫ್ ಟ್ರೀಟ್ಮೆಂಟ್ ನಾವು ತೊಗೋಬೋದು, ಯಾಕೆ ನಾವು ತೊಗೋಬಾರ್ದು ಅನ್ನೋದು ಸಿಚುವೇಶನ್ ಇದೆ. ಸೊ ಐ ಥಿಂಕ್ ಇನ್ ಮಲ್ಟಿಪಲ್ ವೇಸ್. And even when insurance you're talking about, I think there also requirement of this physician is there so that correct and optimum treatment management ಆಗ್ತಾ ಇದೆ. ಆ ಪೇಷಂಟ್ಗೆ ಮಿಸ್ಯೂಸ್ ಆಗ್ತಾ ಇಲ್ಲ, ಒಂದು ಕಡೆಯಿಂದನೂ ಜಸ್ಟಿಸ್ ಆಗ್ತಾ ಇದೆ ಆ ಪೇಷಂಟ್ಗೆ ಅಂತ. ಜನರಲ್ ಫಿಸಿಷಿಯನ್ ಸಾಮಾನ್ಯದ ಆರಂಭಿಕ ಹಂತದ ಚಿಕಿತ್ಸೆ ನೀಡುವಂತಹ ವೈದ್ಯರು, ಹಾಗಾಗಿ ಕುಟುಂಬ ವೈದ್ಯರು ಅಂತ ಸಹ ಕರೆಸಿಕೊಳ್ಳುವಂಥವರು. ಇವರ ಪಾತ್ರ ಎಷ್ಟು ಮುಖ್ಯ. ಎಲ್ಲ ಕಾಯಿಲೆಗಳಿಗೂ ಅಥವಾ ಎಲ್ಲ ರೋಗಗಳಿಗೂ ದೊಡ್ಡ ಮಟ್ಟದ ತಜ್ಞ ವೈದ್ಯರನ್ನು ಕಾಣುವ ಅವಶ್ಯಕತೆ ಇಲ್ಲ. ಈ ಎಲ್ಲ ಅಂಶಗಳನ್ನು ಮನದಟ್ಟಾಗುವ ಹಾಗೆ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಜನರಲ್ ಫಿಸಿಷಿಯನ್ ಡಾಕ್ಟರ್ ಶೋಭಾ ನಾಯ್ಡು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಮ್ಮ ಧನ್ಯವಾದಗಳು. ಡಾಕ್ಟರ್, ಉಪಯುಕ್ತವಾದ ಮಾತುಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಿ. ಥ್ಯಾಂಕ್ಸ್ ಸೋ ಮಚ್. ಥ್ಯಾಂಕ್ ಯು ಅಪರ್ಣ. ಪ್ರತಿ ಸಂಚಿಕೆಯೂ ಒಂದೊಂದು ಆರೋಗ್ಯ ಸಮಸ್ಯೆಯತ್ತ ಗಮನ ಹರಿಸ್ತಾ ಇದೆ. ಪ್ರತಿ ಸಂಚಿಕೆಯಲ್ಲೂ ನಿಮಗಾಗಿ, ನಿಮ್ಮ ಕ್ಷೇಮಕ್ಕಾಗಿ ಮಾಹಿತಿಯನ್ನ ನೀಡ್ತಾ ಇದೆ. ಯಾವುದಿದು? ಇದುವೇ ನಿಮ್ಮ ಸಲುವಾಗಿ ಮೂಡಿ ಬರ್ತಿದೆ ಹೆಲ್ತ್ ಪ್ಲಸ್. ಮುಂದಿನ ಸಂಚಿಕೆಯಲ್ಲಿ ಭೇಟಿ. ನಮಸ್ಕಾರ.